ಸಂಜಯ, ನೀನು ಎಲ್ಲ ಆರಾಮದಿ ಇಲ್ಲ? ಯಾಕಜ್ಜಿ ಹಂಗೆ ಕೇಳಕೊಂತಿದಿ? ಆರಾಮದೇನಲ್ಲ? ಏನಿಲ್ಲ, ಈಗ ಒಂದು ವಾರ ಬಂತು ಮನೆ ಬಿಟ್ಟು ಹೊರಗಡೆನ ಹೋಗುವಲ್ಲಿ. ಮುಂಚೆ ಎಲ್ಲ 5 ವಾರ ಇದ್ರೂ ಏನಂದ ಆಫೀಸ್ ಐತೆ ಅಂತ ಓಡ್ತಿದ್ದಿ. ಈಗೇನಿದು ಹೊಸಾದು? ಹಾಂ, ಏನು ಎಲ್ಲ ಆರಾಮೈತಿಲ್ಲ? ಹ್ಞೂ. ಮಮ್ಮಿ ಎಲ್ಲ ಆರಾಮದೀನಿ ನಾನು. ಅಲ್ಲ, ಮನ್ಯಾಗಿದ್ರ ಎದಕ್ಕೆ ಮನ್ಯಾಗ ಇರ್ತೀನಿ ಅಂತೀರಿ, ಹೊರಗಡೆ ಆಫೀಸ್ಗೆ ಹೋದ್ರ ಎದಕ್ಕೆ ಇಡೀ ದಿನ ಆಫೀಸ್ನಾಗ ಇರ್ತಿದಿ ಅಂತೀರಿ. ಅಲ್ಲ, ನಿಮ್ಗೆ ಯಾವುದಕ್ಕೂ ಸಮಾಧಾನ ಇಲ್ಲನ? ಸರಿ ತಗೋ, ಹಂಗಂದ್ರೆ ನಾ ಆಫೀಸ್ಗೆ ಹೋಗ್ತೀನಿ, ಮನ್ಯಾಗ ಇರಂಗಿಲ್ಲ ತಗೋರಿ. ಅಯ್ಯಯ್ಯಪ್ಪ, ನಿಂಗೇನು ಆಫೀಸ್ಗೆ ಇಡೀ ದಿನ ಹೋಗಂತ ಅಂದಿಲ್ಲ ನಾವು. ಹಂಗಂತಂದು ಇಡೀ ದಿನ ಮನ್ಯಾಗ ಇರಂತನೂ ಅಂದಿಲ್ಲ. ಆಫೀಸ್ಗೆ ಹೋಗು, ಎಲ್ಲರೂ ಹೆಂಗೆ ಹೋಗ್ಕ ನೋಡು ಆಫೀಸ್ ಟೈಮಿಗೆ, ಹಂಗೆ ಆಫೀಸ್ಗೆ ಹೋಗು, ಮನೆಗೆ ಬಾ, ಅಷ್ಟೇ ಇರಲಿ. ಅದನ್ನು ಬಿಟ್ಟು ಇಡೀ ದಿನ ಆಫೀಸ್ನಾಗ ಇರ್ತೀನಿ ಅಂತ ಏನು ಹೇಳ್ತಿದ್ದಿಲ್ಲ, ಅದು ತಪ್ಪು, ಹಂಗೆ ಮಾಡಬೇಡ ಅಂತ ಹೇಳಿದ್ದು. ಆಯ್ತು ತಗೋ ಅಜ್ಜಿ, ಓಕೆನಂತ ನಾಳೆಯಿಂದ. ಇವತ್ತೊಂದು ದಿನ ಮನ್ಯಾಗ ಆರಾಮಿರ್ಲ ಏನು ಬೇಡ? ಇರಪ್ಪ ಇರು, ಯಾರು ಬೇಡ ಅಂತಾರ ನಿನಗೆ ಮನ್ಯಾಗ ಇರಾಕ? ಅಲ್ಲ ಅಲ್ಲಿಲ್ಲವ್ವ, ಪಲ್ಲವಿ ಯಾಕೆ ಅಡುಗೆ ಮನೆಯಿಂದ ಹೊರಗೆ ಬರವಳ್ಳಲ್ಲ? ಹಾಂ, ಎದಕ್ಕೆ ಅಷ್ಟು ಅಡುಗೆ ಎದಕ್ಕೆ ಮಾಡಕ್ಕಂತಾಳ? ಹ್ಞೂ ಬೇಯವ್ವ, ನಾನು ಅದ ಕೇಳ್ಬೇಕಂದೆ, ಆಗಲೇ ಅಕ್ಕಿಗೆ ಕೇಳಾಕ ನೆನಪಾಗಲಿಲ್ಲ ನನಗೆ. ಎದಕ್ಕೂ ಎಷ್ಟು ಅಡುಗೆ ಮಾಡಕ್ಕಂತಾಳ ಮನ್ಯಾಗ? ಏನು ಅವ್ರ ತವ್ರ ಮನೆಯವ್ರು ಯಾರು ಬರ್ತಾರ, ಏನು ಮಾಡ್ತಾರ, ಏನು ಕೇಳಂತಡಿ ಬೇಯವ್ವ, ನಾವಾಗ ಕರೆದು. ಪಲ್ಲವಿ, ಪಲ್ಲವಿ ಅತ್ತೆರ ಕರೆದ್ರಾ? ಪಲ್ಲವಿ, ನಿಮ್ಮ ಮನೆಯಿಂದ ಯಾರು ಬರಾಕುಂತಾರಮ್ಮ ನಿನಗೆ ಮಾತಾಡ್ಸಕ್ಕ? ಇಲ್ಲ ರೀ ಅತ್ತೆರ, ನಮ್ಮ ಮನೆಯಿಂದ ಯಾರು ಬರಾಕುಂತಿಲ್ಲ. ಎದಕ್ಕೆ? ಮತ್ತು ಏನವ್ವ, ಅಡುಗೆ ಮನೆದಿ ಮುಂಜಾನೆ ಹೋಗಿದಿ, ಅಡುಗೆ ಮನ್ಯಾಗ ಇನ್ನೂ ಬರವಲ್ಲಿ. ವಾಸನೆ ನೋಡಿದ್ರೆ ಘಮ ಘಮ ಅಂತ ಬರಾಕುಂತೈತಿ. ಅದಕ್ಕೆ ನಿಮ್ಮ ತವ್ರ ಮನೆಯವ್ರು ಯಾರು ಬರಾಕುಂತಾರ ಏನ, ಅದಕ್ಕೆ ಅಡುಗೆ ಮಾಡಾಕ ಭಾಳ ಮಾಡಾಕುಂತಾಳೆ ಏನಂತ ಅಂದ್ಕೊಂಡು ಕೇಳಿದ್ವವ. ಹೋ, ಅದಕ್ಕನ್ರಿ ಅತ್ತರ. ಇಲ್ರಿ, ಹಾಗೇನಿಲ್ರಿ, ಅದು ಯೂಟ್ಯೂಬ್ನಾಗ ಹೊಸ ರೆಸಿಪಿ ನೋಡಿದ್ನಾ, ಅದಕ್ಕೋಸ್ಕರ ಅದನ್ನೇ ಮಾಡ್ತಾ ಇದ್ದೆ. ಅದು ಅಲ್ಲದೆ ಇವತ್ತು ನನ್ನ ಫ್ರೆಂಡ್ ಬರ್ತೀನಂತ ಅಂದಾಳಲ್ರಿ ಅತ್ತರ, ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಅಡುಗೆ ಮಾಡಕೊಂತೀನಿ ಅಷ್ಟೆ. ನಿನ್ನ ಫ್ರೆಂಡ್ ಯಾರು? ಅದು ಈ ಊರಲ್ಲಿ ನಿನಗೆ ಪರಿಚಯ ಇರೋರು ಯಾರಿದಾರ? ನಾನು ನಿನ್ನೆನೇ ಹೇಳಿಲ್ಲ ರೀ, ನನ್ನ ಫ್ರೆಂಡ್ ಮಾಲಾ ಬರ್ತಾ ಇದ್ದಾಳೆ ನಾಳೆ ಅಂತ. ಯಾಕ್ರಿ ಮರೆತು ಬಿಟ್ರಾ? ಓ ಹೌದಲ್ಲ, ಅವ ನಿನ್ನೆನೇ ಹೇಳಿದ್ದಿ ನೀನು, ನಿಂದ ಫ್ರೆಂಡ್ ಯಾರು ಬರ್ತಾರಂತಂದು. ಹೌದನವ, ಸರಿ ತಗೋ, ಆತು ಹಂಗಾರ ಮಾಡೋ ಅಡುಗೆ ಆತ್ರಿ ಅತ್ತಾರ. 1-2 ಬಾಂಡೆ ಇದು, ಅದಕ್ಕೆ ತಿಕ್ತಾ ಇದ್ದೆ ಅಷ್ಟೆ. ಇನ್ನೇನು ಬರ್ಬೋದ್ರಿ ಆಕೆ ಅತ್ತಾರ ಆಕೆನು. ಮಮ್ಮಿ, ನನಗೆ ಯಾಕೊಂದು ಸ್ವಲ್ಪ ಸುಸ್ತು ಅನ್ನಿಸ್ತಾ ಇದೆ, ನಾನು ಹೋಗಿ ನನ್ನ ರೂಮ್ನಲ್ಲಿ ರೆಸ್ಟ್ ಮಾಡ್ತೀನಿ. ಬ್ಯಾಡ್ರಿ, ಇಲ್ಲೇ ಇರಿ. ಇನ್ನೇನು ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ, ಅವಳು ಮತ್ತೆ ನಿನ್ನ ಗಂಡ ಎಲ್ಲಿ, ನಿನ್ನ ಗಂಡನ ಪರಿಚಯ ಮಾಡಿಸು ಅಂತ ಕೇಳಿದ್ರೆ ಮತ್ತೆ ನಾನು ನಿಮ್ಗೆ ಕರೆಯೋದಕ್ಕೆ ರೂಮ್ವರೆಗೂ ಬರಲ್ಲ. ಅದಕ್ಕೆ ಬೇಡ, ಪರವಾಗಿಲ್ಲ, ಇಲ್ಲೇ ಇರಿ. ಅವಳು ಬಂದ ಮೇಲೆ ಆರಾಮಾಗಿ ಮಾತಾಡಿ ಎಲ್ಲರೂ ಕುತ್ಕೊಂಡು ಊಟ ಗೀಟ ಮಾಡಿದ ಮೇಲೆ ನೀವು ಮೇಲೆ ರೂಮಲ್ಲಿ ಹೋಗಿ ಮಲ್ಕೊಳಂತ್ರಿ ಅಂತ. ಹೌದು, ಮನೆಗೆ ಯಾರ ಬರಾಕುಂತಾರಂತ, ಇಲ್ಲೇ ಇರಬಾರ್ದ? ಅದೇನು ಪದೇ ಪದೇ ಹೋಗಿ ಕೊನೆ ಹೋಗ್ಕೊಂಡು ಕುತ್ಕೊಂತೀವಿ? ಯಪ್ಪ ದೇವ್ರೆ, ಬರ್ತಾ ಇರೋ ಕಿಕ್ಕಿ ಫ್ರೆಂಡು ಮಾಲಾ, ನಾನು ಇಷ್ಟಪಡ್ತಿದ್ದೆಲ್ಲ ಆ ಹುಡುಗಿ, ಇಬ್ಬರು ಒಬ್ಬರೇನಾ ಅಥವಾ ಬೇರೆ ಬೇರೆನಾ ಏನೋ ಒಂದು ಗೊತ್ತಾಗಬಲ್ದು. ಅಕಸ್ಮಾತ್ ಇವರು ಇಬ್ಬರು ಒಂದ ಆಗ್ಬಿಟ್ರೆ ಅವಾಗ ನನ್ನ ಪರಿಸ್ಥಿತಿ, ಯಪ್ಪ ದೇವ್ರಿ. ಮ್ಯಾಲೆ ಹೋಗಿ ಕ್ವಾಡೆ ಕುತ್ಕೊಂಡ್ರ ಆ ಹಾಳಾದ ದೆವ್ವದ ಕಾಟ, ಇಲ್ಲಿ ಬಂದು ಒಂದು ಸ್ವಲ್ಪ ತರಾಮಾಗಿ ಕುತ್ಕೊಳ್ಳೋಣ ಅಂದ್ರೆ ಇವ್ರ ಕಾಟ. ದೇವ್ರಿ, ನೆಮ್ಮದಿನ ಇಲ್ಲಾದಂಗೆ ಆಗ್ಬಿಟ್ಟೈತೆ ನನ್ನ ಜೀವಕ್ಕೆ. 4-5 ದಿನ ಆಯ್ತು, ರಾತ್ರಿ ಎಲ್ಲ ನಿದ್ದಿನ ಮಾಡಿಲ್ಲ ದೆವ್ವದ ಕಾಟಕ್ಕೆ. ಯಪ್ಪ ದೇವ್ರೇ. ಯಾಕ್ರಿ, ಏನಾಯ್ತು? ಏನೋ ಚಿಂತೆ ಮಾಡಕ್ ಕುಂತಿರಲ್ಲ? ಹಾಂ, ಏನಿಲ್ಲಪ್ಪ, ಏನಿಲ್ಲ, ಹಂಗೆ ಕುತ್ಕೊಂಡಿದ್ದೆ ಅಷ್ಟೆ. ಪಲ್ಲವಿ, ಪಲ್ಲವಿ, ನನ್ನ ಫ್ರೆಂಡ್ ಬಂದ್ಲು ಅನ್ಸುತ್ತೆ ಅತ್ತೆ. ಹೋಗುವ, ಕರ್ಕೊಂಡು ಬಾ. ಹಾಯ್ ಮಾಲಾ, ಬಾ ಬಾ, ಇಷ್ಟೊತ್ತನಕ ನಿನಗೆ ವೇಟ್ ಮಾಡ್ತಾ ಇದ್ವಿ ನೋಡು, ಬಾ ಹುಷಾರಾಗಿ ಬಾ, ಸ್ಲೀಪರ್ ಅಲ್ಲೇ ಬಿಟ್ಬಿಡು, ನಡೆಯುತ್ತೆ. ಅದು ಸಾರಿನೇ, ಅಲ್ಲಿಂದ ನಮ್ಮ ಮನೆಯಿಂದ ಇಲ್ಲಿಗೆ ಬರೋಷ್ಟಿಗೆ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು, ಸಾರಿ. ಇಟ್ಸ್ ಓಕೆ, ಪರವಾಗಿಲ್ಲ, ಬಾ ಬಾ, ಹುಷಾರಾಗಿ ಬಾ. ಮಾಲಾ, ಇವಳು ಯಾಕೆ ಇಲ್ಲಿಗೆ ಬಂದು? ದೇವ್ರಿ, ಇವಾಗ ಏನಂತ ಇಂಟ್ರೊಡ್ಯೂಸ್ ಮಾಡ್ತಾಳೆ ಏನೋ ಪಲ್ಲವಿ. ಯಪ್ಪ, ಇವತ್ತೇನೋ ಕಾದಿದೆ ನನಗೆ. ದೇವ್ರಿ ಯಪ್ಪ. ಮಾಲಾ, ಹಾಗೆ ನಿಂತ್ಕೊಂಡಿದೆಯಲ್ಲ, ಕುತ್ಕೋ. ಮಾಲಾ, ಅಲ್ಲಿ ಸೋಫಾದಲ್ಲಿ ಕೂತಿದ್ದಾರಲ್ಲ, ಅವ್ರು ಈ ಕಡೆ ಕೂತಿದ್ದಾರಲ್ಲ, ಅವ್ರು ನಮ್ಮತ್ತೆ, ಅವ್ರ ತಾಯಿ, ನಮ್ಮಮ್ಮ ಅಂತ. ಓ ಹೌದಾ, ನಮಸ್ಕಾರ ಅಜ್ಜಿ. ನಮಸ್ಕಾರ ಆಂಟಿ. ನಮಸ್ಕಾರಮ್ಮ, ಆರಾಮದಿಯಾ? ನಿಮ್ಮ ಮನೆಯಲ್ಲೆಲ್ಲರೂ ಆರಾಮದಾರ? ಹಾಂ ರೀ ಆಂಟಿ, ನಮ್ಮ ಮನೆಯಲ್ಲೆಲ್ಲರೂ ಆರಾಮದಾರ. ನೀವು ಆರಾಮದ್ದೀರಾ? ಹ್ಞೂನವ್ವ, ನಾವು ಆರಾಮದೀವಿ ನೋಡು. ನೀ ಬರ್ತೀಯ ಅಂತಂದು ನಿಂದ ಫ್ರೆಂಡ್ ಎಷ್ಟು ಖುಷಿ ಆಗಳಂದ್ರೆ ಪಲ್ಲವಿ, ನಿನ್ನೆಯಿಂದನೇ ಹೇಳಕೊಂತಾಳೆ ನೋಡವ, ನನ್ನ ಫ್ರೆಂಡ್ ಬರ್ತಾಳ ಅಂತಂದು ಭಾಳ ಖುಷಿ ಆಗದಾಳ ನೋಡವ.
ಓ ಹೌದಾ ಅಜ್ಜಿ, ಅದು ನಾನು ಪಲ್ಲವಿ ಭಾಳ ಕ್ಲೋಸ್ ಫ್ರೆಂಡ್ ಅಲ್ಲ. ಅವಳು ಮನೆ ಕರಿತಾನೆ ಇದ್ಲು, ಆದರೆ ನನಗೆ ಇಷ್ಟು ದಿನ ಬರೋದಕ್ಕೆ ಆಗಿತ್ತು. ಇವತ್ತು ಒಂದು ಸ್ವಲ್ಪ ಫ್ರೀ ಇದ್ದೆಲ್ಲ, ಅದಕ್ಕೋಸ್ಕರ ಬಂದೆ. ಏ ಚಲೋ ಆತು ಬಿಡವ ಅಲ್ಲಿ ಬಂದಿದ್ದು. ಪಲ್ಲವಿ, ಅಂದಂಗೆ ನಿನ್ನ ಗಂಡ ಎಲ್ಲಿ, ಪರಿಚಯ ಮಾಡಿಸೋದಿಲ್ವಾ? ಅಯ್ಯೋ ಮಾಲ, ಇಲ್ಲಿ ಕೂತಿದಾರಲ್ಲ ಇವರೇ ನನ್ನ ಗಂಡ, ಸಂಜಯ್ ಅಂತ. ಓ ಇವರೇನಾ ನಿನ್ನ ಗಂಡ? ಹಾಯ್ ಸಂಜಯ್ ಅವರೇ. ಹಾಂ ಹಲೋ ಹಲೋ. ನಿನಗೇನಾತ್ಲು? ಅವಳಿಗೆ ಅಷ್ಟು ಚಂದ ಮಾತಾಡ್ಸಕ್ ಕುಂತೈತಿ, ನೀನು ಯಾಕೆ ಹಿಂಗೆ ಕೂತ್ಕೊಂದಿಯಲ್ಲ, ಮಾತಾಡ್ಸ. ಇರ್ಲಿ ಬಿಡ್ರಿ ಅಜ್ಜರ, ನಡೀತೈತಿ. ಮಾತಾಡ್ಸಕ್ಕ ಮುಖ ಇರಬೇಕಲ್ಲ, ಮುಖ ತೋರ್ಸೋದಕ್ಕೂ ಅಸಹ್ಯ ಅನ್ನಿಸ್ತಾ ಇರ್ಬೋದು, ಅದಕ್ಕೋಸ್ಕರ ಪರವಾಗಿಲ್ಲ ಬಿಡ್ರಿ. ಏನವ ಏನೋ ಅಂದ್ಯಲ್ಲ, ಮುಖ ಹಸಯ್ಯನ? ಅವನಿಗೆ ಯಾಕೆ ಹಸಯ್ಯ ಆಕೈತಿ? ಅದು ಈ ಅಜ್ಜಿ ಅದು ಹಂಗಲ್ಲ, ಅದು ಏನಿಲ್ಲ, ಅವರು ಹಂಗ ನಕಲಿ ಮಾಡಾಕೊಂತಾರ, ನಿಂಗೇನು ಗೊತ್ತಾಗಲ್ಲ, ಸುಮ್ಮನೆ ಇರ್ಬೇ. ಹೌದು ಹೌದು, ಗೊತ್ತಾಗೋದೇ ಇಲ್ಲ. ಏನವ ನಿಮ್ಮ ಆಟ ಅರ್ಥ ಆಗಂಗಿಲ್ಲ ನನಗೆ. ಅಂದಂಗ ನಿಂದು ವಿಷಯ ಕೇಳಿ ನಮಗೆ ಭಾಳ ಬೇಜಾರಾತವ. ನಿನ್ನೆ ಪಲ್ಲವಿ ಅಂದ್ಲು, ಯಾವನೋ ಒಂದು ಹುಡುಗ ನಿನಗೆ ಮೋಸ ಮಾಡಿಬಿಟ್ಟಂತಲ್ಲ, ಪ್ರೀತಿಸ್ತೀನಿ ಅಂತಂದು ಏನೋ ಕೈ ಕೊಟ್ಟ ಅಂತಲ್ಲವ. ಬೇಜಾರೇ ಮಾಡ್ಕೊಳಕ್ಕೆ ಹೋಗ್ಬೇಡವ, ನೀನೇನು ತಲೆ ಕೆಡ್ಸ್ಕೊಬೇಡವ. ನೀನು ನನ್ನ ಮೊಮ್ಮಗಳಿದ್ದಂಗೆ, ಅದು ಯಾವನ್ ಹೇಳವ, ಅವನ್ನ ಒಂದು ದಿನ ಹೋಗಿ ಅವ್ರ ಮನೆಗೆ ಹೋಗಿ ಚಪ್ಪಲ್ ತೊಗೊಂಡು ಹೊಡೆದು ಊರಾಗ ಮೆರವಣಿಗೆ ಮಾಡ್ಸನಂತ, ಯಾರಂತ ಹೇಳವ, ನೀನು ಹೆದರ್ಕೋಬೇಡ. ಇವತ್ತು ಈ ಮನ್ಯಾಗ ನಂದು ತಿಥಿನ ಆಗೈತಂತ ಅನಿಸ್ತೈತಿ. ಯಪ್ಪ. ಹಾಂ ಅಜ್ಜಿ, ಅದೇ ನಿಮ್ಮ ಹತ್ರನೇ ಎಲ್ಲ ವಿಷಯ ಹೇಳಿದ್ರಾಯ್ತು. ಅದು ಯಾರು ಏನು ಅಂತ ನಿಮ್ಮ ಹತ್ರನೇ ಹೇಳ್ತೀನಿ ಅಜ್ಜಿ. ಅವರಿಗೆ ಸರಿಯಾದ ಪಾಠ ನೀವೇ ಕಲ್ಸಂತ್ರೆ ಅಂತ. ಯಾಕಂದ್ರೆ ನಾನು ಕಲ್ಸೋದಕ್ಕಿಂತ ನೀವು ಕಲ್ಸೋದೇ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕೈ ಮುಗಿತೀನಿ ಮಾಲ, ಏನು ಹೇಳೋದಕ್ಕೆ ಹೋಗ್ಬೇಡ. ಮಾಲಾ, ನೀನೇನೇ ಹೆದರ್ಕೋದಕ್ಕೂ ಬೇಡ. ನಮ್ಮ ಮನೆಯವರೆಲ್ಲ ನಿಮ್ಮ ಮನೆಯವ್ರಂತಾನೆ ಅನ್ಕೋ. ಅದು ಯಾವನು ಯಾರು ಏನು ಅಂತ ಪರವಾಗಿಲ್ಲ, ನಮ್ಮ ಮನ್ಯಾಗ ಹೇಳು. ನಮ್ಮ ಅಜ್ಜಿ ಅದಾಳಲ್ಲ, ದೊಡ್ಡ ಏನದ ಕತ್ತಿ ತೊಗೊಂಡು ರುಂಡಾನ ಕಟ್ ಮಾಡಿಬಿಡ್ತಾಳೆ ಆಕಿ. ಮೊದ್ಲ ಹೆಣ್ಮಕ್ಳನ್ನ ಕಂಡ್ರೆ ಅಷ್ಟು ಪ್ರೀತಿ ಆಕಿಗೆ. ಹೆಣ್ಮಕ್ಳಿಗೆ ಯಾರು ಒಬ್ಬರ ಚುಡಾಯಿಸಿದ್ರಂತ ಗೊತ್ತಾತಂದ್ರನ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತಾಳೆ ನಮ್ಮ ಅಮ್ಮ. ನೀನು ತಲೆ ಕೆಡ್ಸ್ಕೊಬೇಡ, ಅದು ಯಾರಂತ ಹೇಳು. ಹೂನವ, ನೀನೇನು ಹೆದರ್ಕೊಳಕ್ಕೆ ಹೋಗ್ಬೇಡ, ನಾವು ಅದೀವಿ, ಧೈರ್ಯ ತಗೋ. ಅತ್ಯಾರ ಅದು ಪಾಯಸ ಮಾಡೀನಿ, ಸ್ವೀಟ್ ಆಗೈತಾನೆ ಏನಿಲ್ಲ ಅಂತ ಒಂದು ಸ್ವಲ್ಪ ನೋಡಿ ಬರ್ರಿ. ನನಗೆ ಅಷ್ಟು ಗೊತ್ತಾಗಲ್ಲ, ಅದಕ್ಕೋಸ್ಕರ ಪ್ಲೀಸ್ ರೀ ಅತ್ಯಾರ. ಅಯ್ಯ ಹೌದಾ, ನಾವು ಅಷ್ಟನ ಸರಿ ತಗೋ, ನಡಿ ನೋಡಿ ಬರೋಣಂತ, ಸ್ವೀಟ್ ಆಗೈತಾನೆ ಏನಿಲ್ಲ ಅಂತಂದು. ಒಂದ ನಿಮಿಷ ಕುತ್ಕೋ, ಇಲ್ಲೇ ಒಂದು ಸ್ವಲ್ಪ ಬಾತ್ರೂಮ್ಗೆ ಹೋಗಿ ಬರ್ತೀನಾ? ಸರಿ ಆಯ್ತಜ್ಜಿ. ಏ ಲೋಫರ್, ಹೊಟ್ಟಿಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ? ಮನ್ಯಾಗ ಕಟ್ಕೊಂಡಿರೋ ಹೆಂಡತಿ ಅದಾಳ, ಮತ್ತೆ ಯಾರೂ ಇಲ್ಲ ಅಂತ ಹೇಳಿ ನನ್ನ ಜೀವನ ಹಾಳು ಮಾಡ್ಬೇಕಂತದ ಎಲ್ಲೂ ನೀನು? ಮಾಲ ಕೈ ಮುಗಿತೀನಿ ಮಾಲ, ಜೋರಾಗಿ ಮಾತಾಡಬೇಡ. ನಮ್ಮ ಮನ್ಯಾಗ ಏನಾದ್ರು ಈ ವಿಷಯ ಗೊತ್ತಾತಂದ್ರೆ ಅಷ್ಟೇ ನನ್ನನ್ನು ಸಾಯಿಸಿ ಬಿಡ್ತಾರೆ ಮಾಲ. ನೀನು ಕಾಲು ಬೇಕಾದ್ರೆ ಮುಗಿತೀನಿ ಮಾಲ, ದಯವಿಟ್ಟು ಈ ವಿಷಯ ಮನ್ಯಾಗ ಹೇಳಬೇಡ ಮಾಲ. ಎದಕ್ಕೆ ಹೇಳ್ಬಾರ್ದು? ನಮ್ಮ ಮನ್ಯಾಗ ಇವತ್ತು ನಿಮ್ಮ ಮನ್ಯಾಗ ನಿನ್ನ ಮರ್ಯಾದೆ ತೆಗಿಲಾರ್ದ ನಾನು ಇಲ್ಲಿಂದ ಹೋಗೋದಿಲ್ಲ. ಅದು ಎಷ್ಟು ಧೈರ್ಯ ನಿನಗ? ನನ್ನ ಜೀವನನ ಹಾಳು ಮಾಡ್ಬೇಕಂತ ನಿಂತಿದ್ದೆಲ್ಲ ನೀನು. ಇವಾಗ ನಿನ್ನ ಜೀವನ ಹಾಳು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಮಾಲನ ಅಲ್ಲ, ನೋಡ್ತಿರು. ದಯವಿಟ್ಟು ಮಾಲ, ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡ ಮಾಲ. ನೀನು ಕಾಲು ಮುಗಿತೀನಿ ಬೇಕಾದ್ರೆ, ದಯವಿಟ್ಟು ಮಾಲ. ನಾನು ಈಗಲೂ ನಿನ್ನನ್ನೇ ಪ್ರೀತಿಸ್ತಾ ಇರೋದು ಮಾಲ, ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊ ಮಾಲ. ನೀನು ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಬಂಗಾರದಂಥ ಹೆಂಡತಿ ಅದ ಮನ್ಯಾಗ, ಅಂತ ಹೆಂಡತಿನ ಬಿಟ್ಟು ಮತ್ತೆ ನನ್ನನ್ನು ಪ್ರೀತಿಸ್ತೀನಂತ ನಾಟಕ ಮಾಡ್ತೇನೆ. ಇಲ್ಲ ಮಾಲ, ನನಗೆ ನಿಜ ಅಂದರೆ ನನಗೆ ಪಲ್ಲವಿ ಅಂದರೆ ಇಷ್ಟ ಇಲ್ಲ ಮಾಲ. ಸುಮ್ಮನೆ ನಮ್ಮ ಮನೆಯಲ್ಲಿ ಒತ್ತಾಯ ಮಾಡಿದಕ್ಕೋಸ್ಕರ ಆಕೆನ ಮದುವೆ ಆಗಿದ್ದೀನಿ ಮಾಲ. ನಂಗೆ ನಿಜವಾಗ್ಲೂ ನೀನಂದ್ರೇ ತುಂಬ ಇಷ್ಟ ಮಾಲ. ದಯವಿಟ್ಟು ಮಾಲ, ನಮ್ಮ ಮನ್ಯಾಗ ಏನು ಹೇಳೋಕೆ ಹೋಗ್ಬೇಡ ಮಾಲ. ಸುಳ್ಳು, ಬರೀ ಸುಳ್ಳು. ನಿನ್ನ ಬಾಯಿ, ನಿನ್ನ ಇಡೀ ಜೀವನನ ಬರೀ ಸುಳ್ಳಲ್ಲೇ ತುಂಬಿಕೊಂಡು ಹೋಗಿದೆ. ನನ್ನ ಹತ್ರ ಸುಳ್ಳು ಹೇಳ್ತೀಯಾ? ಪಲ್ಲವಿ ನೀನು ಓಡಿ ಹೋಗಿ ಮದುವೆ ಆಗಿರಿ ಅನ್ನೋ ವಿಷಯ ನನಗೆ ಗೊತ್ತು. ನನಗೆಲ್ಲ ವಿಷಯ ಗೊತ್ತಾಗಿದೆ. ನಿನ್ನನ್ನು ಮಾತ್ರ ನಾ ಸುಮ್ಮನೆ ಬಿಡೋದಿಲ್ಲ. ನೋಡ್ತಿರು ಏನು ಮಾಡ್ತೀನಂತಂದ್ರೆ, ನಿಮ್ಮ ಮನ್ಯಾಗ ಎಲ್ಲರ ಹತ್ರ ಹೇಳಿ ನಿಮ್ಮ ಮನೆಯವ್ರ ಹತ್ರನೇ ನಿನ್ನ ಮರ್ಯಾದೆ ತೆಗಿಸ್ತೀನಿ, ಬೇಕಾದ್ರೆ ನೋಡು. ನೋಡ್ಮಾಲ, ನಮ್ಮ ಮನ್ಯಾಗ ಏನಾರ ನೀನು ಒಂದ ವಿಷಯ ಹೇಳಿದೆ ಅಂದ್ರೆ ನಿನ್ನನ್ನು ಮಾತ್ರ ನಾನು ಜೀವ ಸಹಿತ ಉಳಿಯೋದಕ್ಕೆ ಬಿಡೋದಿಲ್ಲ, ನೋಡ್ತಾ ಇರು. ಏನು ನನಗೆ ಹೆದರ್ಸ್ತೀಯಾ? ಹಾಗಾದ್ರೆ ನೋಡ್ತಿರು, ನಿಮ್ಮ ಮನೆಯಲ್ಲಿ ನಿನ್ನ ಮರ್ಯಾದೆ ತೆಗಿಲಿಲ್ಲ ಅಂದ್ರೆ ನೋಡು. ಇವತ್ತಿಲ್ಲೇ ನಿನ್ನ ಕುತ್ತಿಗೆ ಸಾಯಿಸ್ಬಿಡ್ತೀನಿ, ನಿನ್ನನ್ನು ಮಾತ್ರ ಬಿಡೋದಿಲ್ಲ. ಬಿಡು, ನನ್ನ ಕುತ್ತಿಗೆ
ಇವತ್ತು ನೀನು ಅದು ಹೆಂಗೆ ಬದುಕ್ತೀಯ ನಾನು ನೋಡೇ ಬಿಡ್ತೀನಿ